ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ ತನಿಖಾಧಿಕಾರಿಗಳಿಗೆ ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ತನಿಖಾ ಮಾಹಿತಿ ಸೋರಿಕೆಯಾಗಬಾರದು ಅಂತ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ತನಿಖಾ ಮಾಹಿತಿ ಸೋರಿಕೆಯಾದ್ರೆ ಕಠಿಣ ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ಪ್ರತ್ಯೇಕ ತಂಡದಿಂದ ಕಾರ್ಯಾಚರಣೆ ನಡೀತಾ ಇದೆ. ಒಂದು ತನಿಖಾ ತಂಡದ ಜೊತೆ ಮತ್ತೊಂದು ತಂಡ ಚರ್ಚಿಸುವಂತಿಲ್ಲ. ಏನೇ ಮಾಹಿತಿ ಇದ್ರೂ ತನಿಖಾ ಮುಖ್ಯಸ್ಥರ ಗಮನಕ್ಕೆ ತರಬೇಕು. ಎಸ್ಐಟಿ ಮುಖ್ಯಸ್ಥರ ಬಳಿ ಮಾತ್ರ ಚರ್ಚೆ ಮಾಡಬೇಕು ಎನ್ನುವ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ನಲ್ಲಿ ಎಸ್ಐಟಿ ಅಲರ್ಟ್ ಆಗಿದೆ. 6 ಪ್ರತ್ಯೇಕ ತಂಡದಿಂದ ಕಾರ್ಯಾಚರಣೆ ನಡೀತಾ ಇದೆ. ಹೀಗಾಗಿ ತನಿಖಾಧಿಕಾರಿಗಳಿಗೆ ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ತನಿಖೆಯ ಮಾಹಿತಿ ಸೋರಿಕೆಯಾಗದಂತೆ ಖಡಕ್ ಸೂಚನೆ ನೀಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈ ಪೆನ್ ಡ್ರೈವ್ ಕೇಸ್ನಲ್ಲಿ ಎಸ್ಐಟಿ ಭಾರಿ ಅಲರ್ಟ್ ಆದಂತೆ ಕಂಡು ಬರ್ತಾ ಇದೆ. ತನಿಖೆ ಯಾವ ರೀತಿಯಲ್ಲಿ ಸಾಗ್ತಾ ಇದೆ? ಮಾಹಿತಿ ಸೋರಿಕೆ ಆಗಬಾರ್ದು ಅಂತ ಏನು ಸೂಚನೆಯನ್ನ ಕೊಡ್ತಾ ಇದ್ದಾರೆ ಬಿಕೆ ಸಿಂಗ್? ಹಾಗಿದ್ರೆ ಬಹಳಷ್ಟು ವಿಚಾರಗಳು ಹೊರಬರ್ತಾ ಇರೋದು ಮುಳುವಾಗ್ತಾ ಇದೆಯಾ ಕೇಸ್ಗೆ? ಹೇಗೆ? ಖಂಡಿತ ಪ್ರತಿಮಾ, ಏನೋ ರಾಜ್ಯ ಸರ್ಕಾರ ಒಂದು ಎಸ್ಐಟಿಯನ್ನ ನೇಮಕ ಮಾಡಿದ ನಂತರ ಅದರಲ್ಲೇ ಮುಖ್ಯಸ್ಥರಾಗಿ ಬಿಕೆ ಸಿಂಗ್ ಅವರು ಮತ್ತೆ ಅದರ ಜೊತೆಗೆ ಒಂದು 25ಕ್ಕೂ 30 ಜನ ಅಧಿಕಾರಿಗಳನ್ನ ಆ ಒಂದು ತಂಡದಲ್ಲಿ ಹಾಕಿರುವಂತಹದ್ದು. ಮತ್ತೆ ಆ ತಂಡವನ್ನ 6 ತಂಡಗಳಾಗಿ ಬಿಕೆ ಸಿಂಗ್ ಅವರು ಬೇರ್ಪಡಿಸಿ ಬೇರೆ ಬೇರೆ ಟಾಸ್ಕ್ ಗಳನ್ನ ಅವರಿಗೆ ಕೊಡ್ತಾ ಇರುವಂತದ್ದು. ಮತ್ತೆ ಈ ಒಂದು ಪ್ರಕರಣ ತುಂಬಾ ಗಂಭೀರವಾದದ್ದು ಮತ್ತೆ ಸೆನ್ಸಿಟಿವ್ ಪ್ರಕರಣ ಆಗಿರೋದ್ರಿಂದ ಈ ಒಂದು ತನಿಖೆಯ ಮಾಹಿತಿಗಳು ಯಾವುದೇ ಕಾರಣಕ್ಕೂ ಹೊರ ಹೋಗಬಾರ್ದು, ಅದರಲ್ಲೂ ಕೂಡ ಮಾಧ್ಯಮಗಳಿಗೆ ಈ ಒಂದು ಮಾಹಿತಿಗಳು ಹೋಗಬಾರ್ದು ನಿಟ್ಟಿನಲ್ಲಿ ಎಲ್ಲಾ ತಮ್ಮ ತಂಡದ ಸದಸ್ಯರಿಗೆ ಒಂದಷ್ಟು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದರಲ್ಲೂ ವಿಶೇಷವಾಗಿ ರೇವಣ್ಣ ಅವ್ರನ್ನ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಅವರು ಮಾಧ್ಯಮಗಳ ಜೊತೆ ಮಾತನಾಡಿದ್ದು ಕೂಡ ಅಂದ್ರೆ ಬಿಕೆ ಸಿಂಗ್ ಅವರಿಗೆ ಒಂದ್ ರೀತಿ ಏನೋ ಅವರಿಗೆ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು. ಮತ್ತೆ ಒಂದು ತಂಡಕ್ಕೆ ಕೊಟ್ಟ ಟಾಸ್ಕಿನ ವಿಚಾರವನ್ನ ಮತ್ತೊಂದು ಟಾಸ್ಕ್ ಜೊತೆ ನೀವು ಮಾತನಾಡಬಾರದು ಅನ್ನುವಂಥದ್ದು. ಮತ್ತೆ ರಾಜ್ಯ ಸರ್ಕಾರವೂ ಕೂಡ ಈ ರೀತಿ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಎಸ್ಐಟಿಗೆ ಕೊಟ್ಟಂತೆ ಕಾಣ್ತಾ ಇದೆ. ಈ ಪ್ರಕರಣದಲ್ಲಿ ಯಾವುದೇ ಮಾಹಿತಿಗಳು ಹೊರಗಡೆ ಬರಬಾರದು ಅನ್ನುವಂಥದ್ದು. ಮತ್ತೆ ಅದರಲ್ಲೂ ಕೂಡ ಒಂದೆಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರಕ್ಕೆ ಮುಜುಗರ ಆಗುವಂತಹ ವಿಚಾರಗಳು ಇರ್ತವೆ. ಮತ್ತೆ ತನಿಖಾ ಸಂದರ್ಭದಲ್ಲಿ ಸಂತ್ರಸ್ತೆಯರಿಗೆ ಮಾನಕ್ಕೆ ಒಂದಷ್ಟು ತೊಂದರೆಗಳಾಗುವಂತಹ ಸಮಸ್ಯೆಗಳಿರ್ತದೆ. ಹೀಗಾಗಿ ಯಾವುದೇ ವಿಚಾರಗಳು ಹೊರಗಡೆ ಲೀಕ್ ಆಗಬಾರದು, ಎಲ್ಲವೂ ಕೂಡ ಕಾನ್ಫಿಡೆನ್ಷಿಯಲ್ ಆಗಿ ವಿಚಾರ ತನಿಖೆ ನಡಿಬೇಕು ಅನ್ನುವಂಥದ್ದು. ಮತ್ತೆ ಈ ಮಧ್ಯೆಯೂ ಕೂಡ ಒಂದಷ್ಟು ವಿಚಾರಗಳು ಹೊರಗಡೆ ಬರ್ತಾ ಇರೋದ್ರಿಂದ ಬಿಕೆ ಸಿಂಗ್ ಅವರಿಗೆ ಒಂದಷ್ಟು ಏನೋ ಕೋಪ ಬಂದು ಎಲ್ಲಾ ಅಧಿಕಾರಿಗಳಿಗೂ ಕೂಡ ಕರೆದು ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ನೀವು ಮಾಡುವ ಕೆಲಸ ಅಷ್ಟೇ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕೆ ಹೊರತು ಬೇರೆ ಮಾಹಿತಿಗಳನ್ನ ಬೇರೆ ಜೊತೆ ಹಂಚಿಕೊಳ್ಳುವಂತಹದ್ದು, ಬೇರೆ ಲೀಕ್ ಮಾಡುವಂತದ್ದು, ಒಂದು ತಂಡ ಮಾಡ್ತಾ ಇರೋ ಕೆಲಸವನ್ನ ಮತ್ತೊಂದು ತಂಡಕ್ಕೆ ಮಾಹಿತಿಯನ್ನ ಕೊಡುವಂತದ್ದು ಯಾವ್ದು ಮಾಡಕೂಡದು. ನೀವು ಏನೇ ಇದ್ರು ಕೂಡ ನೇರವಾಗಿ ನನ್ನೊಟ್ಟಿಗೆ ಅಂದ್ರೆ ಬಿಕೆ ಸಿಂಗ್ ಅವರು ಕೇವಲ ಮುಖ್ಯಸ್ಥರಾಗಿರೋದು ನನ್ನೊಟ್ಟಿಗೆ ಮಾತ್ರ ನೀವು ಡಿಸ್ಕಸ್ ಮಾಡ್ಬೇಕು ಹೊರತು ಬೇರೆ ಎಲ್ಲೂ ಡಿಸ್ಕಸ್ ಮಾಡಬಾರ್ದು ಅನ್ನುವಂತ ಒಂದಿಷ್ಟು ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು. ಮತ್ತೆ ಈ ವಿಚಾರನ ಗುಪ್ತವಾಗಿ ಇಟ್ಟುವಂತದ್ದು. ಒಂದ್ ಕಡೆ ಮಹಿಳೆಯರ ವಿಚಾರ ಆಗಿರೋದ್ರಿಂದ ಮತ್ತೊಂದ್ ಕಡೆ ಇಲ್ಲ ಒಂದ್ ಕಡೆ ನೆಗೆಟಿವ್ ವಿಚಾರಗಳು ಹೊರಗಡೆ ಬಂದಿದೆ. ಅದರಲ್ಲಿ ಎಸ್ಐಟಿಗಾಗ್ಲಿ ಅಥವಾ ರಾಜ್ಯ ಸರ್ಕಾರಕ್ಕೆ ಒಂದಷ್ಟು ಮುಜುಗರ ಆಗುವಂತ ಸಾಧ್ಯತೆ. ಈಗಾಗಲೇ ದೇವರಾಜೇಗೌಡರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಎಸ್ಐಟಿ ಅಧಿಕಾರಿಗಳು ತಾರತಮ್ಯ ಮಾಡ್ತಾ ಇದ್ದಾರೆ, ಇಲ್ಲೊಂದ್ ಕಡೆ ಅವ್ರು ಹೇಳಿದ ರೀತಿ ತನಿಖೆಗಳನ್ನ ಮಾಡಬೇಕು ಅನ್ನುವಂತ ರೀತಿ ಹೇಳಿಕೆಗಳನ್ನ ಕೊಟ್ಟ ಸಂದರ್ಭದಲ್ಲಿ ಎಸ್ಐಟಿಗೆ ಇಲ್ಲ ಒಂದ್ ಕಡೆ ಒಂದು ಹಿನ್ನಡೆ ಆದಂತೆ ಅಥವಾ ಮುಜುಗರ ಆದಂತೆ ಕಂಡುಬಂತು. ಹಾಗಾಗಿ ಈ ಏನೇ ತನಿಖೆಗಳಾದ್ರೂ ಕೂಡ ಅದು ತುಂಬಾ ಸೀಕ್ರೆಟ್ ಆಗಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿರುವಂತಹದ್ದು. ಪ್ರತಿಮಾ, ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.